ಇಡೋದಿಲ್ಲ ಹಿಂಗ. ಈಗ ನಾನೇ ನಿಮ್ಗೆ ಹೊರ ಬಂದಾಗ ಹಾಯ್ ಅನ್ನೋದು ಹಾಯ್ ಎತ್ತಿದ್ರು ಹಲೋ ಸರ್ ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಅಂದ್ರೆ ಸರ್. ಈಗ ಸ್ಟೇಟ್ ಅಲ್ಲಿ ನಾ ಹೇಳುದು ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು ಸಿಡಿ ಫ್ಯಾಕ್ಟ್ರಿಗಳೆಲ್ಲ ಬಂದಾಗುತ್ತೆ. ಇಲ್ಲಾಂದ್ರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ. ಯಾರ್ದೋ ಮುಖ ತಂದು ಯಾರ್ದೋ ಸೊಂಡಿದ್ದು ಯಾವ್ದೋ ಶರೀರಕ್ಕೆ ಹಚ್ಚುತ್ತಾರ. ಮತ್ತು ಅವನ ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರ್ಲಿಲ್ಲ. ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ. ನನ್ನ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನು ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದ್ರೆ ಯಾವ ನೋಡಿ ಅವ್ರು ಮಾಡ್ಯಾರೋ ಬಿಟ್ಟಾರೋ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದ್ರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣಿಗಳು ರಾಜಕಾರಣದಿಂದ ಹೊರಗೆ ಹೋಗೋದು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ ಸಿಡಿ ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. ಸಿಡಿ ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡ್ಬೇಕಾಗ್ತದೆ. ಸರ್ ಈಗ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್, ವಿಚಾರಣೆ ಒಳ್ಳೇದಾಯ್ತು. ಇನ್ನೂ ಒಂದು ಮುಂದೆ ಹೋಗಿ ಅದ್ರ ಹೈಕೋರ್ಟ್ ಜಡ್ಜ್ಗಳದು ಟ್ರ್ಯಾಪ್ ಆಗಿದೆ ಅಂತಿದೆ. ಅವ್ರು ಹೇಳ್ತಾರೆ, ಅವ್ರು ಕಾಂಗ್ರೆಸ್ನವ್ರು ಹೇಳೋದು ನಮಗೆ ಐಕೆ ಬಿಟ್ಟಾಗ ಗೊತ್ತಿಲ್ಲ. ಒಮ್ಮೊಮ್ಮೆ ಅಂಜಿಕೆ ಬರ್ತೈತೆ. ಅವ್ರು ಜಜ್ಮೆಂಟ್ ನೋಡಿದ್ರೆ ಹೋಗಿ ಏನಾರು ಆಗೈತೆ ಅಂತ ಇಫೆಕ್ಟ್ ಆಗೈತೆ ಅಂತ ಅನಿಸ್ತದೆ ನೋಡಿದ್ರೆ. ದೆಹಲಿ ಭೇಟಿ ವಿಚಾರ ಎಲ್ಲಿ ನಾನು ಹೇಳಿದವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.